ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ4 ಇನ್ ಯು ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಯು ಕೆನಲ್ಲಿ ಕಾರ್ಗೆ ಪೆಟ್ರೋಲ್ ಯಾವ ರೀತಿ ಆಗೋದು ಮತ್ತು ಏರ್ ಪ್ರೆಷರ್ ಹೇಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ಮಾಡಿದ್ದೇನೆ. ಯಾಕಂದರೆ ಎಲ್ಲರಿಗೂ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ಯು ಕೆನಲ್ಲಿ ನಮ್ಮ ಕಾರಿಗೆ ನಾವೇ ಪೆಟ್ರೋಲ್ ಹಾಕ್ಕೊಳ್ಬೇಕು, ನಾವೇ ಏರ್ ಪ್ರೆಷರನ್ನು ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಲಿ ಹೇಗೆ ಎಲ್ಲ ಚೆಕ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಮೊದಲಿಗೆ ನಾವು ಕಾರನ್ನು ಈ ಪೆಟ್ರೋಲ್ ಇರುವ ಟ್ಯಾಂಕ್ ಹತ್ತಿರ ಹೋಗಿ ನಿಲ್ಲಿಸಬೇಕು. ಅನಂತರ ಕಾರ್ ಯಾರು ಡ್ರೈವ್ ಮಾಡ್ತಾರೋ ಆ ಡ್ರೈವರ್ ಕೆಳಗೆ ಇಳಿದು ನಮಗೆ ಎಷ್ಟು ಅಮೌಂಟಿನ ಪೆಟ್ರೋಲ್ ಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಬೇಕು. ಅದ ನಂತರ ಆ ಪೆಟ್ರೋಲ್ನ ನಮ್ಮ ಕಾರ್ನ ಟ್ಯಾಂಕಿಗೆ ಹಾಕಿದ ನಂತರ ಅದು ನಾವು ನಿಲ್ಲಿಸಿದ ಟ್ಯಾಂಕ್ನ ಪಕ್ಕದಲ್ಲಿರುವುದನ್ನು ನಾವು ಅದನ್ನು ಅವರಿಗೆ ಹೇಳಿದರೆ ಅವರು ನಮಗೆ ಅಮೌಂಟನ್ನು ಕೊಡ್ತಾರೆ. ಆಮೇಲೆ ಏರ್ ಪ್ರೆಷರ್ ಚೆಕ್ ಮಾಡೋದು ಕೂಡ ಹಾಗೆ, ಕಾಯಿನ್ ಕೂಡ ಎಕ್ಸೆಪ್ಟ್ ಇದೆ ಮತ್ತು ಕಾರ್ಡಲ್ಲಿ ಕೂಡ ನಾವು ಪೇಮೆಂಟನ್ನು ಮಾಡ್ಬೋದು. ನೆಕ್ಸ್ಟ್ ಈಚೆ ಕಡೆಗೆ ಫ್ರಾಗ್ರೆನ್ಸ್ ಮತ್ತು ವ್ಯಾಕ್ಯೂಮನ್ನು ಮಾಡ್ಬೋದು. ಅದನ್ನು ಕೂಡ ಕಾರ್ಡ್ ಮತ್ತು ನಾವು ಕಾಯಿನ್ಸಲ್ಲಿ ಚೆಕ್ ಮಾಡ್ಬೋದು. ನೋಡಿ, ಈಗ ನಮ್ಮ ಹಸ್ಬೆಂಡು ಏರ್ ಚೆಕ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕಾರಿಗೆ ಎಷ್ಟು ಉಂಟು ಅದನ್ನು ನಾವು ಚೆಕ್ ಮಾಡಿದರೆ ಆಯಿತು. ಅಲ್ಲಿ ಕೂಡ ನಾವು ಕಾಯಿನ್ಸನ್ನು ಹಾಕ್ಬೋದು. ಹೀಗೆ ಯು ಕೆನಲ್ಲಿ ನಾವು ನಮ್ಮ ಕಾರಿಗೆ ನಾವೇ ಪೆಟ್ರೋಲ್ ಹಾಕಬೇಕು, ನಾವೇ ನಮ್ಮ ಕಾರುಗಳನ್ನು ಕ್ಲೀನಾಗಿ ಇಟ್ಕೊಳ್ಬೇಕು, ನಾವೇ ನಮ್ಮ ಕಾರಿನ ಏರ್ ಪ್ರೆಷರನ್ನು ಕೂಡ ಚೆಕ್ ಮಾಡಬೇಕು. ನಿಮಗೆ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಅನ್ಸ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹೇಳ್ತಾ ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ವಿ4 ಇನ್ ಯು ಕೆ ಕನ್ನಡ ಚಾನಲ್.